ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನನ್ನ ಹತ್ರ ಎಷ್ಟೆಲ್ಲ ಮೇಕಪ್ ಇದ್ದು ಪ್ರಾಡಕ್ಟ್ ಇದೆ, ಯಾವುದಾದ್ಮೇಲೆ ಏನು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತೆಲ್ಲ ನಾನು ನಿಮಗೆ ಹೇಳಿಕೊಡ್ತೀನಿ. ಬಟ್ ನಾನು ಮೇಕಪ್ ಮಾಡಿ ತೋರಿಸ್ತಾ ಇಲ್ಲ. ಬಟ್ ನಾನು ನಿಮಗೆ ಯಾವ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಅಂತೂ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನನಗಂತೂ ಆ ಮೇಕಪ್ ಮಾಡಿ ಆದಮೇಲೆ ಅದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಹೆವಿ ಮೇಕಪ್ ಅಂತ ಆಗಲ್ಲ, ತುಂಬ ಕಂಫರ್ಟೇಬಲ್ ಆಗಿರ್ತೀನಿ. ಸೊ ಯಾವುದೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಯಾವುದೆಲ್ಲ ಇದೆ ಅಂತ. ಬಟ್ ನೀಟಾಗಿ ಅರೇಂಜ್ ಮಾಡಿಲ್ಲ. ಸೊ ನಿಮಗೆ ತೋರಿಸ್ತಾ ಇರಬೇಕಾದ್ರೆ ನಾನು ನೀಟಾಗಿ ಅರೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಆರ್ಗನೈಸ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ತುಂಬ ತೊಗೊಂಡಾದ್ಮೇಲೆ ಅಲ್ಲಲ್ಲೇ ಡಂಪ್ ಮಾಡಿ ಇಟ್ಟಿದ್ದೀನಿ, ಯಾವುದನ್ನು ನಾನು ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿರಲಿಲ್ಲ. ಸೊ ಇವಾಗಂತೂ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರಬೇಕಾದ್ರೆ ಅದೇ ರೀತಿಯಲ್ಲಿ ನಾನು ಇಲ್ಲಿ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಯಾವತ್ತು ಮೇಕಪ್ ಮಾಡೋ ಮುಂಚೆ ನಾವು ವೆಟ್ ವೈಪ್ಸಲ್ಲಿ ಯಾವತ್ತು ಫೇಸನ್ನು ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನ್ ಆದಮೇಲೆ ನಾನು ವೆಟ್ ವೈಪ್ಸ್ ಬಂದುಬಿಟ್ಟು ಜೂಡಿಯೋದಲ್ಲಿ ಸಿಗುತ್ತೆ ಈ ಥರ ವಾಟರ್ ಮೆಲನ್, ಆಮೇಲೆ ಡಿಫ್ರೆಂಟಾಗಿ ಸಿಗುತ್ತೆ. ಬಟ್ ನಾನು ಈ ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ. ಹಾಗೆ ಈ ಥರ ಈ ವೆಟ್ ವೈಪ್ಸ್ ಕೂಡ ಇದೆ ಮಾತ್ರ. ಇದು ಈ ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ. ಯಾವುದಾದ್ರೂ ಆಗುತ್ತೆ, ಯಾವ ಕಂಪನಿ ಅಂತ ಏನಿಲ್ಲ. ವೆಟ್ ವೈಪ್ಸ್ ಯೂಸ್ ಮಾಡಿ ಫಸ್ಟ್ ಫೇಸನ್ನು ನೀಟಾಗಿ ಇಟ್ಕೋಬೇಕು. ಅದಾದಮೇಲೆ ಫಸ್ಟಿಗೆ ಫೇಸಿಗೆ ಯಾವತ್ತು ಮಾಯ್ಶ್ಚರೈಸ್ ಹಾಕಬೇಕು. ನಾನು ಪಾಂಡ್ಸಿದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಇದಿಲ್ಲ ಅಂದರೆ ಇದು ಯೂಸ್ ಮಾಡ್ತೀನಿ. ಇದು ಎರಡೇ ಬಿಟ್ಟು ನಾನು ಬೇರೆ ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ. ಸೊ ಯಾವುದು ಕ್ರೀಮ್ ನೀವು ಫೇಸಿಗೆ ಅಪ್ಲೈ ಮಾಡೋ ಮುಂಚೆ ಮಾಯ್ಶ್ಚರೈಸರ್ ಹಾಕ್ಕೋಬೇಕು. ಮಾಯ್ಶ್ಚರೈಸರ್ ಆದಮೇಲೆ ಪ್ರೈಮರ್. ನನ್ನ ಹತ್ರ ಇವಾಗ ಡಿಫ್ರೆಂಟ್ ಪ್ರೈಮರ್ಸ್ ಇದೆ. ನಾನು ಇದು ಮಾರ್ಸ್ ಅವ್ರದ್ದು ಕೂಡ 4Q ಪ್ರೈಮರ್ ಅಂತ ಮಾರ್ಸ್ ಇದು. ಸೊ ಇವರದ್ದು ಒಂದಿದೆ. ಆಮೇಲೆ ಇನ್ನೊಂದು ಪ್ರೈಮರ್ ಇದೆ ನನ್ನ ಹತ್ರ. ಆ ಪ್ರೈಮರ್ ಕೂಡ ಇದನ್ನು ರಿಯಲ್ ಮೇಕಪ್ ಬೇಸ್ ಅಂತ ಹೈಲೈಟಿಂಗ್ ಪ್ರೈಮರ್. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು. ಈ ಪ್ರೈಮರ್ ಯಾವುದಾದ್ರೂ ನಿಮ್ಮ ಹತ್ರ ಪ್ರೈಮರ್ ಇದ್ದರೆ ಯಾವುದು ನೀವು ಪ್ರೈಮರ್ ಹಾಕ್ಕೋಬೋದು. ಬಟ್ ನನ್ನ ಹತ್ರ ಇದೆರಡಿದೆ. ಆಮೇಲೆ ಪ್ರೈಮರ್ ಅಪ್ಲೈ ಮಾಡಿ ಆದಮೇಲೆ ನಾನು ಮತ್ತೆ ಟಿಂಟೆಡ್ ಮಾಯ್ಶ್ಚರೈಸರ್ ಅಂತ ಹಾಕ್ತಿದ್ದೀನಿ. ಇದು ಫೇಸಸ್ ಕೆನಡಾ ಅವ್ರದ್ದು ಟಿಂಟೆಡ್ ಮಾಯ್ಶ್ಚರೈಸರ್. ಇದು ತುಂಬ ಅಂದರೆ ಹೆವಿ ಮೇಕಪ್ ಬರಲ್ಲ, ನಿಮಗೆ ಲೈಟಾಗಿ ಮೇಕಪ್ ಬರುತ್ತೆ. ನಾನು ಒಂದು ಸಲ ಮೇಕಪ್ ಮಾಡುವಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಈ 3 ಕ್ರೀಮ್ಸ್ ಆಯಿತು. ಇವಾಗ ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಅಂತ ಇದೆ. ಸೊ ಈ ಕ್ರೀಮ್ ಅಂತೂ ನಿಮಗೆ ಶೈನಿಂಗ್ ಟೈಪ್ ಥರ ಬರುತ್ತೆ. ಇವಾಗ ನೀವು ಬಾಲಿವುಡಲ್ಲಿ ನೋಡ್ಬೋದು, ಫುಲ್ ಫೇಸಸ್ ಶೈನಿಂಗ್ ಇರುತ್ತಲ್ವ. ಸೊ ಅದೇ ರೀತಿ ಈ ಕ್ರೀಮ್ ಕೂಡ ಹಾಕಿದ್ರೆ ನಿಮಗೆ ಅದೇ ಲುಕ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ನಾನು ಮೇಕಪ್ ಮಾಡಿ ಆದಮೇಲೆ ನಾನು ನಿಮಗೆ ಮೇಕಪ್ ಮಾಡ್ತಿರ್ಬೇಕಾದ್ರೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಇದು ಮೇನ್ ಬಂದುಬಿಟ್ಟು ಫಸ್ಟ್ ಪ್ರೈಮರ್ ಆದಮೇಲೆ ಫಸ್ಟ್ ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಮಾಯ್ಶ್ಚರೈಸರ್ ಆದಮೇಲೆ ಪ್ರೈಮರ್ ನಾನು ಯೂಸ್ ಮಾಡ್ತಿರೋದು. ಬೇರೆಯವ್ರದ್ದು ಡಿಫ್ರೆಂಟಾಗಿ ವೇಸ್ ಇರುತ್ತೆ, ಯಾವ ಥರ ಬೇಕಾದವರು ಮಾಡ್ಕೋಬೋದು. ಬಟ್ ಇದು ನಾನು ಮಾಡ್ತಿರೋ ಪ್ರೊಸೀಜರ್ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ನಾನು ಡೈಲಿ ಅಂದರೆ ಇಷ್ಟೇ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಒಂದೊಂದು ಸಲ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡ್ತೀನಿ. ಅದು ಸನ್ಸ್ಕ್ರೀನ್ ಟಿಶ್ಯೂ ಇದೆ, ಇಲ್ಲ ಅಂದರೆ ಈ ಥರ ವೈಪ್ಸ್ ಇದೆ ಸನ್ಸ್ಕ್ರೀನ್ ಇದು. ಇಲ್ಲ ಅಂದರೆ ಸನ್ಸ್ಕ್ರೀನ್ ಕ್ರೀಮ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಬೇಕಂದರೆ. ಅಂದರೆ ಡೈಲಿ ವೇರ್ ನಾರ್ಮಲ್ ಇಲ್ಲ ಅಂದರೆ ಫಂಕ್ಷನಿಗೆ ಸುಮ್ಮನೆ ಹೊರಗಡೆ ಹೋಗೋದಾದರೆ ನೀವು ಈ ಥರ ಯೂಸ್ ಮಾಡ್ಕೋಬೋದು. ನೀವು ಡೈಲಿ ಈ ಥರ ಆಫೀಸಿಗೆಲ್ಲ ಹೋಗ್ತಾ ಇರಬೇಕಾದ್ರೆ ನಾನು ಜಾಸ್ತಿಯಾಗಿ 925 ಲ್ಯಾಕ್ಮಿ ಅವ್ರದ್ದು CC ಕ್ರೀಮ್ ಯೂಸ್ ಮಾಡ್ತೀನಿ. ಇದೇನೆಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಎಲ್ಲ ಸ್ಟೆಪ್ನ ಸ್ಕಿಪ್ ಮಾಡ್ತೀನಿ. ಬರೀ ಯಾವುದು ಮಾಯ್ಶ್ಚರೈಸರ್ ಹಾಕ್ಬಿಟ್ಟು ಪ್ರೈಮರ್ ಹಾಕ್ತೀನಿ. ಅದು ಸಮ್ಟೈಮ್ಸ್ ಯಾವಾಗಲೂ ಹಾಕಲ್ಲ. ಆವಾಗ ಈ ಕ್ರೀಮನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಬರೀ CC ಕ್ರೀಮನ್ನೇ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ಏನು ಪೌಡರ್ ಹಾಕಲ್ಲ, ಏನೂ ಇಲ್ಲ, ಯಾವ ಫಿಕ್ಸರು ಹಾಕಲ್ಲ, ಏನೂ ಇಲ್ಲ. ಜಸ್ಟ್ ಇದನ್ನು ಹಾಕೊಂಡು ಹೋಗ್ತೀನಿ ಒಂದೊಂದ್ಸಲ. ಇದು ಒಂದೇ ಇದು ನನಗೆ ಸಾಕು. ಸೊ ಇದು ಮತ್ತೆ ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದರೆ ನಾನು ಈ ಥರ ನಾನು ಹೇಳಿದ್ದಲ್ವ, ನಾನು
ಪ್ರೈಮರ್, ಮಾಯ್ಶ್ಚರೈಸರ್ ಆ ಥರ ಎಲ್ಲ ಅಂತ ಹಾಕ್ಕೊಳ್ತೀವಿ. ಅದಾದಮೇಲೆ ನಾನು ನಿಮಗೆ ಮೊನ್ನೆ ನೇಚರ್ಸ್ ಎಸೆನ್ಸ್ ಅವ್ರದ್ದು ಫೇಶಿಯಲ್ ಯಾವ ಥರ ಮಾಡೋದಂತ ಹೇಳಿದ್ದೆ. ಸೊ ಈ ಕ್ರೀಮ್ ಬಂದುಬಿಟ್ಟು ನೀವು ಇದನ್ನು ಕೂಡ ನೀವು ಮನೇಲಿ ಇರಬೇಕಾದ್ರೆ, ಅಂದರೆ ನೀವು ಫೇಶಿಯಲ್ ಮಾಡಿಸ್ಕೊಂಡಿದ್ರೆ ಈ ಕಿಟ್ಟಲ್ಲಿ ನಿಮ್ಗೆ ಇದು ಫ್ರೀಯಾಗಿ ಬರುತ್ತೆ. ನಿಮಗೆ ಈ ಕ್ರೀಮ್ ಇಲ್ಲಾಂದರೆ ನಿಮಗೆ ಎಕ್ಸ್ಟ್ರಾ ಬೇಕಾದ್ರೂ ತೊಗೋಬೋದು. ಈ ಕ್ರೀಮ್ ನೀವು ಫೇಶಿಯಲ್ ಮಾಡಿ ಆದಮೇಲೆ ಮನೇಲಿ ಇರಬೇಕಾದ್ರೆ ಅಪ್ಲೈ ಮಾಡ್ತಿದ್ರೆ, ಇದು ಹೊರಗಡೆ ಹೋಗ್ಬೇಕಾದ್ರೂ ಹಾಕೋಬೋದು. ಬರೀ ಇದೊಂದು ಕ್ರೀಮ್ ಹಾಕಿ ಸಾಕು, ಆ ಗ್ಲೋ ಬರುತ್ತೆ ಈ ಕ್ರೀಮ್ ಹಾಕೋದ್ರಿಂದ. ಇದು ನೀವು ಫೇಶಿಯಲ್ ಮಾಡಿದರೆ ಮಾತ್ರ ನೀವು ಹಾಕೋಬೇಕು. ಆಮೇಲೆ ಬಂದುಬಿಟ್ಟು ಶುಗರ್ ಅವ್ರದ್ದು ಫೌಂಡೇಶನ್ ಸ್ಟಿಕ್ ಇದೆ ನನ್ನ ಹತ್ರ. ಇದು ಮಿನಿ ಸ್ಟಿಕ್ ಇದೆ, ಫೌಂಡೇಶನ್ ಸ್ಟಿಕ್. ಶುಗರ್ ಅವ್ರದ್ದು ಫೌಂಡೇಶನ್ ಸ್ಟಿಕ್ ಯೂಸ್ ಮಾಡ್ತೀನಿ. ಅದು ಸಮ್ಟೈಮ್ಸ್ ನಾಟ್ ಅಲ್ಲ, ಈ ಒಂದು ಸೈಡಲ್ಲಿ ನಿಮಗೆ ಬ್ರಷ್ ಬರುತ್ತೆ, ಇನ್ನೊಂದು ಸೈಡ್ ಬಂದುಬಿಟ್ಟು ಕ್ರೀಮ್ ಇರುತ್ತೆ, ನೀವು ಇದರಲ್ಲೇ ಮಾಡ್ಕೋಬೋದು. ಇದು ಫೌಂಡೇಶನ್ ಕ್ರೀಮ್ ಇದು. ಸೊ ನಾನು CC ಕ್ರೀಮ್ ಹಾಕೋದ್ರಿಂದ ಸಮ್ಟೈಮ್ಸ್ ಇದನ್ನು ನಾನು ಸ್ಕಿಪ್ ಮಾಡ್ತೀನಿ. ಬಟ್ CC ಕ್ರೀಮ್ ಹಾಕಿಲ್ಲ ಅಂದರೆ ಒಂದೊಂದು ಸಲ ಪಿಂಪಲ್ಸ್ ಎಲ್ಲ ಇದ್ದರೆ, ಎಲ್ಲಾದರೂ ಪಿಂಪಲ್ಸ್ ಮಾರ್ಕ್ ಇದ್ದರೆ ಅದನ್ನೆಲ್ಲ ಹೈಡ್ ಮಾಡ್ತೀನಿ, ನಾನು ಇದು ಯೂಸ್ ಮಾಡ್ತೀನಿ. ಆಮೇಲೆ ಬಂದುಬಿಟ್ಟು ಇದು ಮಾರ್ಸ್ ಅವ್ರದ್ದು ಕೌಂಟರ್ ಕಿಟ್. ಇದು ತುಂಬ ಚೆನ್ನಾಗಿದೆ. ಅಂದರೆ ನಿಮ್ಮ ಸ್ಕಿನ್ ಮೇಲೆ ಹೋಗುತ್ತೆ, ಅಂದರೆ ನಿಮ್ಮ ಸ್ಕಿನ್ ಟೋನ್ ಯಾವ ಥರ ಇರುತ್ತೆ ಅದರ ಮೇಲೆ ಹೋಗುತ್ತೆ. ನೋಡಿ, ಡಿಫ್ರೆಂಟ್ ಇದೆ. ನನ್ನ ಸ್ಕಿನ್ ಟೋನಿಗೆ ಡಾರ್ಕ್ ಕಲರ್ ಶೇಡ್ ಯಾವುದು ತೊಗೋಬೇಕು, ಸ್ಕಿನ್ ಟೋನಿದ್ದು ಡಾರ್ಕ್ ಕಲರ್ ಶೇಡ್ ತೊಗೋಬೇಕು. ಇದು ನನಗೆ ನನ್ನ ಕಸಿನ್ ಸಿಸ್ಟರ್ ಹೇಳಿರೋದು. ಅವರು ಮೇಕಪ್ ಆರ್ಟಿಸ್ಟ್ ಅವರು. ಸೊ ಅವ್ರು ನನಗೆ ಹೇಳಿದ್ದು. ಸೊ ನಮ್ಮ ಸ್ಕಿನ್ ಟೋನ್ ಯಾವುದಿರುತ್ತೆ ಅದಕ್ಕಿಂತ ಡಾರ್ಕ್ ಕಲರ್ ತೊಗೋಬೇಕು. ಸೊ ಇದು ಅಷ್ಟೇ ಮಾರ್ಸ್ ಅವ್ರದ್ದು ನಾನು ಯೂಸ್ ಮಾಡ್ತಿರೋದು. ಇದು ಅಷ್ಟೇ ಡೈಲಿ ಏನು ಯೂಸ್ ಮಾಡಲ್ಲ, ಏನಾದರೂ ದೊಡ್ಡ ಫಂಕ್ಷನ್ ಅಂತ ಇದ್ದರೆ ಆವಾಗ ಯೂಸ್ ಮಾಡ್ತೀನಿ. ಆಮೇಲೆ ಮೇನ್ ಇಷ್ಟೆಲ್ಲ ಆದಮೇಲೆ ಬೇಕಾದರೆ ನೀವು ಪೌಡರ್ ಯೂಸ್ ಮಾಡ್ಬೋದು. ಸ್ವಲ್ಪ ಟಚ್ ಅಪ್ಗೆ ಪೌಡರ್ ನೀವು ಯೂಸ್ ಮಾಡ್ಬೋದು. ಇದು ಲ್ಯಾಕ್ಮಿ ಅವ್ರದ್ದು ನಾನು ಯೂಸ್ ಮಾಡ್ತಿರೋದು. ಇನ್ನೊಂದಿದೆ, ಮೆಬಿಲಿನ್ ಫಿಟ್ ಮಿ ಅವ್ರದ್ದು. ಇದು ನಾನು ಪೌಡರ್ ಒಂದೊಂದು ಸಲ ಯೂಸ್ ಮಾಡ್ತೀನಿ, ಬಟ್ ನಾನು ಪೌಡರ್ ಅಷ್ಟೊಂದು ಯೂಸ್ ಮಾಡಲ್ಲ, ಯಾಕಂದರೆ ಡ್ರೈ ಫೇಸ್ ಆಗಿರೋದ್ರಿಂದ ಪೌಡರ್ ಅಷ್ಟು ಯೂಸ್ ಮಾಡಲ್ಲ. ಯಾರ್ದಾದ್ರು ಆಯಿಲ್ ಸ್ಕಿನ್ ಇದ್ದರೆ ನೀವು ಪೌಡರ್ ಅಂತೂ ಯೂಸ್ ಮಾಡ್ಕೋಬೋದು. ಸೊ ಲ್ಯಾಕ್ಮಿ ಇಲ್ಲಾಂದರೆ ನಾನು ಫಿಟ್ ಮಿ ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ, ಅದು ರೇರ್, ಯಾವತ್ತೂ ಮಾಡಲ್ಲ. ಆಮೇಲೆ ಸೊ ಇಷ್ಟೆಲ್ಲ ಆದಮೇಲೆ ಐ ಶ್ಯಾಡೋ ಬಂದುಬಿಟ್ಟು ನಾನು ಮಾರ್ಸ್ ಅವ್ರಿಗೆ ತೊಗೊಂಡಿದ್ದೀನಿ. ನನಗೆ ಡಿಫ್ರೆಂಟ್ ಐ ಶ್ಯಾಡೋ ಕಿಟ್ ಇದೆ. ಸ್ವಿಸ್ ಬ್ಯೂಟಿ ಇದೆ, ಇದು ಮಾರ್ಸ್, ಇದು ಸ್ವಿಸ್ ಬ್ಯೂಟಿ. ಆಮೇಲೆ ಕಲರ್ ಬಾರ್ ಇದಿದೆ, ಆಮೇಲೆ ಇದು ಬಂದುಬಿಟ್ಟು ಹೈಲೈಟರ್. ಇದು ಅಷ್ಟೇ ಸ್ವಿಸ್ ಬ್ಯೂಟಿ ಅವ್ರದ್ದು ಹೈಲೈಟಿಂಗ್. ಅಂದರೆ ಈ ಕಡೆ ಎರಡಿಗೂ ಇದು ಹಾಕ್ಕೋಬೋದು. ಆಮೇಲೆ ಎಲ್ಲ ಮೇಕಪ್ ಆದಮೇಲೆ ನಾವು ಸ್ವಲ್ಪ ಹೈಲೈಟ್ ಮಾಡ್ತೀವಲ್ಲ, ಇಲ್ಲಿ ಈ ಥರ ಸ್ಟ್ರೇಟ್, ಇಲ್ಲಿ ಸೈಡಿಗೆ ಹೈಲೈಟ್ ಎಲ್ಲ ಮಾಡ್ತೀವಿ. ಸೊ ಎಲ್ಲ ಇದರಲ್ಲೇ ಇದೆ. ಸೊ ಇದು ಬಂದುಬಿಟ್ಟು ಇದು ನಾನು ಯೂಸ್ ಮಾಡ್ತೀನಿ ಆಲ್ಮೋಸ್ಟ್. ನಾನು ಇವಾಗ ಸ್ಯಾರೀಸ್ ಎಲ್ಲ ವೇರ್ ಮಾಡಿದಾಗೆಲ್ಲ ಆವಾಗೆಲ್ಲ ಯೂಸ್ ಮಾಡ್ತೀನಿ ಇದನ್ನೇ. ಆಮೇಲೆ ಬಾಡಿ ಲೋಷನ್ ಬಂದುಬಿಟ್ಟು ಒಂದು ಟಾಟಾ ಪ್ರಾಡಕ್ಟ್, ಇದು ಸ್ಕೈ ಅಂತ. ಇದು ಚೆನ್ನಾಗಿದೆ, ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಾಂದರೆ ಇದು ಓಪಲ್, ಇದೆರಡು ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಬಟರ್ ಕ್ರೀಮ್ ಇದೆ, ಇದು ಕಫೇನವ್ರದ್ದು ಬಾಡಿ ಬಟರ್ ಅಂತ. ಇದು ನಾನು ಈ ಲೋಷನ್ ಯೂಸ್ ಮಾಡ್ತೀನಿ. ಇದು ಬಾಡಿ ಲೋಷನ್ಸ್ ಆಯಿತು. ಆಮೇಲೆ ಮನೇಲಿ ನೀವು ಬ್ಲೀಚ್ ಮಾಡ್ತೀನಿ ಅಂತ ಇದ್ದರೆ ನಾನು ಒಂದ್ಸಲ ಮಾಡಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ ನಂದು ನೇಚರ್ಸ್ ಎಸೆನ್ಸ್ ಅವ್ರದ್ದೆಲ್ಲ ನಾನು ತೊಗೊಳ್ತಿರೋದು. ನೇಚರ್ಸ್ ಎಸೆನ್ಸ್ ಅವ್ರದ್ದೇ ನನ್ನ ಕ್ರೀಮ್ ಬ್ಲೀಚ್ ಇದು ಮಾಡಿಲ್ಲ, ನಾನು ಒಂದ್ಸಲ ಮಾಡುವಾಗ ನಿಮ್ಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಐ ಶ್ಯಾಡೋ ಆಯಿತು. ಐ ಶ್ಯಾಡೋಸ್ ಆದಮೇಲೆ ಕಾಜಲ್ ಬಂದುಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಕಾಜಲ್ ತೊಗೊಂಡ್ಬಿಡ್ತೀನಿ. ಜೆಲ್ ಐಲೈನರ್ ಮತ್ತು ಐಬ್ರೋಸ್ ಇದೆ. ಇದರಲ್ಲಿ ಜೆಲ್ ಐಲೈನರ್ ಕೊಟ್ಟಿದ್ದಾರೆ. ಈ ಜೆಲ್ ಐಲೈನರ್ ಜೊತೆಗೆ ಈ ಥರ ಐಬ್ರೋಸಿಗೆ ನೀವು ಯೂಸ್ ಮಾಡ್ಬೋದು. ಇದು ಐಬ್ರೋಸಿಗೆ ಮತ್ತು ಐಲೈನರಿಗೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈ ಕಡೆ ಮಾರ್ಸ್ ಅವ್ರದ್ದು ಕೂಡ ಇದೆ. ನಾನು ಐಬ್ರೋಸಿಗೆ ನಾವು ಯೂಸ್ ಮಾಡಬೇಕು, ಐಬ್ರೋ ಫಿಲ್ ಮಾಡಲಿಕ್ಕೆ ಇದು ಯೂಸ್ ಮಾಡ್ಬೋದು. ಆಮೇಲೆ ಲಿಪ್ಸ್ಟಿಕ್ ಬಂದುಬಿಟ್ಟು ಕಲೆಕ್ಷನ್ಸ್ ಇದೆ. ಲಿಪ್ ಗ್ಲೋಸ್, ಲಿಪ್ಸ್ಟಿಕ್. ಇದು ಶುಗರ್ ಅವ್ರದ್ದು ಪಾಪ್ ಇದೆ. ಇದು ಚೆನ್ನಾಗಿದೆ, ಶುಗರ್ ಅವ್ರದ್ದು ಪಾಪ್ ತುಂಬಾ ಚೆನ್ನಾಗಿದೆ. ಸೊ
ಸೊ ಡಿಫ್ರೆಂಟ್ ಲಿಪ್ ಗ್ಲಾಸ್ ಇದೆ. ಇದು ಮೆಬಿಲಿನ್ ಅವ್ರದ್ದು. ಆಮೇಲೆ ತೋರಿಸ್ತೀನಿ, ಇನ್ನೂ ಇದೆ ಅದರಲ್ಲಿ NY ಅವ್ರದ್ದು, NY ಇದು ಇದೆ. ಇದು ಕಲರ್ ಬಂದ್ಬಿಟ್ಟು ಬ್ರೌನ್, ಮತ್ತು ನಾನು ಆಲ್ಮೋಸ್ಟ್ ಏನಂದರೆ ನಾನು ಪಿಂಕ್ ಶೇಡ್ ತೊಗೊಳ್ತೀನಿ, ಡಾರ್ಕ್ ಪಿಂಕ್ ಮರೂನ್ ಕಲರ್ ಬಂದಾಕಿ ನಾನು ಬ್ರೌನ್ ತೊಗೊಳ್ತೀನಿ. ಮತ್ತು ಅಷ್ಟೊಂದೇನೋ ಬೇರೆ ಕಲರ್ಸ್ ರೆಡ್ ಅದಿದಂತ ನನಗೆ ಇಷ್ಟ ಆಗಲ್ಲ, ಇದು ಹಾಕ್ಕೊಳ್ತೀನಿ. ಅದಾದಮೇಲೆ ನನ್ನ ಹತ್ರ ಏನಿದೆ ಅದೆಲ್ಲ ತೋರಿಸ್ತೀನಿ. ಸೊ ಇಷ್ಟು ಮೇಕಪ್ ಮಾಡಿ ಆದಮೇಲೆ ನೀವು ಬೇಕಂದರೆ ಐ ಲ್ಯಾಶಸ್ ಹಾಕ್ಕೋಬೋದು. ಇಲ್ಲಿದೆ, ಬಟ್ ನಾನು ಇದನ್ನು ಹಾಕ್ಕೊಳ್ತೀನಿ, ತುಂಬಾ ಕಷ್ಟ ನನಗೆ. ಸೊ ನಾನು ಹಾಕಿ ಯೂಸೇ ಮಾಡಿಲ್ಲ, ಹಾಗೆ ಇದೆ ತೊಗೊಂಡಿಟ್ಟಿದ್ದು. ಏನಾದರೂ ಫಂಕ್ಷನ್ ಇದ್ದರೆ, ತುಂಬ ಹತ್ತಿರೋದು ಫಂಕ್ಷನ್ ಇದ್ದರೆ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಹಾಗಂತ ಎಲ್ಲರೂ ಫಂಕ್ಷನಿಗೆಲ್ಲ ನಾನು ಹಾಕಲ್ಲ, ಏನಾದರೂ ಇಂಪಾರ್ಟೆಂಟ್ ಅಂತ ಹಾಕಬೇಕು ಅಂತ ಅನಿಸಿದ್ರೆ ಮಾತ್ರ ಹಾಕ್ತೀನಿ. ಸೊ ಇದು ನಾನು ಯೂಸೇ ಮಾಡಿಲ್ಲ. ಆಮೇಲೆ ಬಂದುಬಿಟ್ಟು ಇಷ್ಟೆಲ್ಲ ಆದಮೇಲೆ ಐಬ್ರೋ ಪೆನ್ಸಿಲ್ ಕೂಡ ಇದೆ ನನ್ನ ಹತ್ರ, ಐಬ್ರೋ ಫಿಲ್ ಮಾಡೋ ಪೆನ್ಸಿಲ್ ಕೂಡ ಇದೆ. ಆಮೇಲೆ ಲಿಪ್ಸ್ಟಿಕ್ಕಲ್ಲಿ ಇಲ್ಲೂ ಲಿಪ್ಸ್ಟಿಕ್ ಬಿಟ್ಟಿದ್ದೀನಿ, ಇಲ್ಲೊಂದಿದೆ ಮಾರ್ಸ್ ಅವ್ರದ್ದು 3 ಏನೋ ಇರಬೇಕು ನನಗೆ. ನಾನು ಆಫರ್ ಇರಬೇಕಾದ್ರೆ ನಾಯ್ಕದಲ್ಲಿ ತೊಗೊಂಡಿರೋದೆಲ್ಲ ಮಾರ್ಸ್ ಅವ್ರದ್ದು. ಆಮೇಲೆ ಇದು ಬಂದುಬಿಟ್ಟು ನಾನು ನಿಮಗೆ ಕೇಕ್ ಬಾಕ್ಸ್ ಅದು ತೋರಿಸ್ತೀನಿ, ಇಲ್ಲಾಂದರೆ ಈ ಥರ ಇದು ತೊಗೊಂಡ್ಬಿಟ್ಟು ಇದು ಅಷ್ಟೇ ಸ್ವಿಸ್ ಬ್ಯೂಟಿ ಇತ್ತು ಬ್ಲಷ್ ಇದು ಸ್ವಲ್ಪ ಡಾಟ್ ಮಾಡಿ ಇಷ್ಟು ಹಾಕ್ಬಿಟ್ರೆ ಸಾಕು. ತುಂಬಾ ನಿಮ್ಮ ಚೀಕ್ಸ್ ಬಂದುಬಿಟ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ನಾನು ಏನು ಮೇಕಪ್ ಮಾಡೋದು ಇವಾಗ ಹಾಕ್ತೀನಿ, ಡೈರೆಕ್ಟ್ ಹಾಕ್ತೀವಿ. ಸೊ ಮೇಕಪ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಥರ ಚೀಕ್ಸಿಗೆ ಬ್ಲಷ್ ಹಾಕ್ಕೋಬೇಕು. ಇದಾಯಿತು. ಆಮೇಲೆ ಬ್ರಷ್ ಬಂದುಬಿಟ್ಟು ತುಂಬಾ ಇದೆ. ಲಿಪ್ ಲೈನರ್ ಇದೆ, ಆಮೇಲೆ ಕನ್ಸೀಲರ್ ಇದೆ. ಇದು ಬ್ಲೂ ಹೆವನ್ ಇದು ಕನ್ಸೀಲರ್ ಇದೆ. ಆಮೇಲೆ ನಾನು ಯೂಸ್ ಮಾಡಿದ್ದೀನಿ ಅದಕ್ಕೆ ಹೇಳ್ತಿರೋದು, ಲಾಂಗ್ ಲಾಸ್ಟಿಂಗ್ ಇಲ್ಲ ಅದು. ಆಮೇಲೆ ಇದು ಮಾರ್ಸ್ ಅವ್ರದ್ದು, ಇದು ಅಷ್ಟೇ. ಮಾರ್ಸ್ ಅವ್ರದ್ದು ತುಂಬಾ ಪ್ರಾಡಕ್ಟ್ ತೊಗೊಂಡಿದ್ದೀನಿ ನಾನು, ನನಗೆ ಯಾಕಂದರೆ ತುಂಬಾ ಇಷ್ಟ ಆಯಿತು ಮಾರ್ಸ್ ಅವ್ರದ್ದು. ಆಮೇಲೆ ಐಲೈನರ್ ಅದು ಇದಂತ ಇದೆ. ಆಮೇಲೆ ಇದಂತೂ ತುಂಬಾ ಇಷ್ಟ, NY ಇದು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಹಾಕ್ಲಿಕ್ಕೆ ಅನಿಸ್ತಿಲ್ಲ, ಈಸಿಯಾಗಿ ಹಾಕ್ಕೋಬೋದು, ಲಾಂಗ್ ಲಾಸ್ಟಿಂಗ್ ಇದು ತುಂಬ ಚೆನ್ನಾಗಿದೆ. ನೀವು ಇದನ್ನು ಯೂಸ್ ಮಾಡಿದರೆ ಬೆಟರ್ ಅಂತ ಹೇಳ್ತೀನಿ. ನಾನು ಯೂಸ್ ಮಾಡಿದ್ರೆ ನನಗೆ ಇದಂತೂ ತುಂಬಾ ಇಷ್ಟ ಆಯಿತು. ಯಾವತ್ತು ನಾನು ಮುಗಿದೋದ್ರೂ ನಾಯ್ಕದಲ್ಲಿ ಆರ್ಡರ್ ಮಾಡ್ತಾ ಇರ್ತೀನಿ ಇದು. ಸೊ ಇದು ಆಮೇಲೆ D10 ಗ್ಲೋ ಇದು ನೈಟ್ ಕ್ರೀಮ್ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಡೈಲಿ ಇರಲ್ಲ, ಯಾವಾಗಾದ್ರೂ ನೆನಪಾದರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಆಮೇಲೆ ಕೊಲೋಸಲ್ ಕಾಜಲ್ ಇದು ಅಷ್ಟೇ, ನಾನು ಯಾವತ್ತೂ ಹಾಕಲ್ಲ, ಒಂದೊಂದು ಸಲ ಹಾಕಿದರೆ, ಯಾಕಂದರೆ ಅದನ್ನು ರಿಮೂವ್ ಮಾಡಿದರೆ ಫುಲ್ಲು ಇಲ್ಲಿ ಡಾರ್ಕ್ ಸರ್ಕಲ್ ಥರ ಬರುತ್ತೆ. ನಾನು ಅದಕ್ಕೆ ಒಂದೊಂದು ಸಲ ಮಾತ್ರ ಹಾಕ್ತೀನಿ, ಏನಾದರೂ ಮೇನ್ ಫಂಕ್ಷನ್ ಇದ್ದರೆ ಅಂತ ಹಾಕ್ಕೊಳ್ತೀನಿ ಏನಾದರೂ. ಆಮೇಲೆ ಇದು ಅಂಡರ್ ಐ ಕ್ರೀಮ್ ಹಾಕ್ತೀನಿ, ಯಾಕಂದರೆ ಡಾರ್ಕ್ ಸರ್ಕಲ್ ಇದೆ. ಸೊ ಡಾರ್ಕ್ ಸರ್ಕಲ್ಗೋಸ್ಕರ ಇದನ್ನು ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು. ಸೊ ಇಷ್ಟೆಲ್ಲ ಮಾಡಿ ಆದಮೇಲೆ ಇದು ಸ್ವಿಸ್ ಬ್ಯೂಟಿ ಇದು ಹೈಲೈಟರ್ ಎಕ್ಸ್ಟ್ರಾ ಬೇರೊಂದಿದೆ, ಆವಾಗಲೂ ಹೈಲೈಟರ್ ತೋರಿಸಿದೆ ನಾನು ನಿಮಗೆ. ಅದರಲ್ಲಿ ನಿಮಗೆ ಇದು ಇದೆ, ಬ್ಲಷ್ನು ಇದೆ, ಸೊ ಹೈಲೈಟರು ಇದೆ. ಇದು ಗೋಲ್ಡನ್ ಹೈಲೈಟರ್ ಇದು, ಅದನ್ನು ನೆಕ್ಕಿಗೂ ನೀವು ಹಾಕ್ಬೋದು. ಇವಾಗ ಪಾರ್ಟಿ ವೇರ್ ಅಂತೆಲ್ಲ ನೀವು ಹಾಕೋದಾಗೆ, ಸೊ ಅದಕ್ಕೆಲ್ಲ ಈ ಥರ ಹಾಕಿದೆ, ಇದು ಚೆನ್ನಾಗಿರ್ತದೆ. ಇದಾದಮೇಲೆ ಇಷ್ಟೆಲ್ಲ ಮೇಕಪ್ ಮಾಡಿ ಆದಮೇಲೆ ಲಾಸ್ಟಿಗೆ ನಿಮ್ಮದು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ಬೋದು. ನಾನಿದು ಇದು ಸ್ವಿಸ್ ಬ್ಯೂಟಿದಿದೆ, ಒಂದು ಮಾಸ್ ಇದೆ ನನ್ನ ಹತ್ರ. ಸೊ ನಾನು ಇವಾಗ ಇದು ಯೂಸ್ ಮಾಡ್ತಿದ್ದೀನಿ. ಇದು ಯೂಸ್ ಮಾಡಿ ಆದಮೇಲೆ ಮಾಸ್ ಯೂಸ್ ಮಾಡ್ತೀನಿ. ಮಾಸ್ ಯೂಸ್ ಮಾಡಿಲ್ಲ, ಅದು ಹಾಗೆ ಓಪನ್ ಮಾಡಿದೆ, ಹಾಗೆ ಇಟ್ಟಿದ್ದೀನಿ. ಸೊ ಇದೊಂದು ನಾನು ಒಂದು ಮಿಸ್ ಮಾಡಿದ್ದೆ ಹೇಳಲಿಕ್ಕೆ, ಫೇಸ್ ವಾಶ್ ಮಾಡ್ಬೋದು, ಇಲ್ಲಾಂದರೆ ನೀವು ಟಿಶ್ಯೂ ಯೂಸ್ ಮಾಡ್ಕೋಬೋದು. ಸೊ ಟಿಶ್ಯೂ ಯೂಸ್ ಮಾಡಿ ಆದಮೇಲೆ ನಾನು ಲ್ಯಾಕ್ಮಿದು 925 ಮ್ಯಾಟ್ ಮಾಯ್ಸ್ಟ್ ಯೂಸ್ ಮಾಡ್ತಿದ್ದೀನಿ. ಇದು ಫೇಸ್ ಟೋನರ್. ಸೊ ನಾನು
ಅದೇ ಟಿಶ್ಯೂ ಇಲ್ಲ ಅಂದರೆ ಫೇಸ್ ವಾಶ್ ಮಾಡಿ ಆದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋ ಮುಂಚೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದು ಸ್ಕಿಪ್ ಆಗಿತ್ತು ಆವಾಗ, ಇವಾಗ ಸಿಕ್ತು. ನಾನು ಅದೇನೋ ಮಿಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಅದೂ ಅಷ್ಟೇ ಒಂದೊಂದು ಸಲ ಡೈಲಿ ಅಂತ ಮಾಡ್ಕೊಳ್ಳಲ್ಲ. ಸೊ ಅದಾದಮೇಲೆ ಇನ್ನಷ್ಟೇ ಇಷ್ಟು ಮೇಕಪ್ ಫಿಕ್ಸರ್ ಹಾಕಿದರೆ ನಮ್ಮದು ಮುಗೀತು ಮೇಕಪ್ ಅಷ್ಟೇ ನಂದು. ಮತ್ತು ಹೇರಿಗೆ ಬಂದುಬಿಟ್ಟು ಕರ್ಲ್ ಮಾಡಬೇಕಂತ ಇದ್ದರೆ ಈ ಕ್ರೀಮ್ ನೀವು ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಕರ್ಲ್ ಬೇಕಂದರೆ ಸ್ಟ್ರೇಟ್ ಬೇಕಂದರೆ ಆಗಲ್ಲ, ಇದು ಕರ್ಲ್ ಮಾಡೋದು. ಸೊ ಕರ್ಲ್ ಮಾಡಲಿಕ್ಕೆ ನಾನು ಇದು ಯೂಸ್ ಮಾಡ್ತೀನಿ. ಸೊ ಸ್ಟ್ರೇಟ್ ಬೇಕಂದರೆ ನೀವು ಸ್ಟ್ರೇಟ್ನಿಂಗಲ್ಲಿ ಮಾಡ್ಕೋಬೋದು. ಇದು ಸ್ಟ್ರೇಟ್ನಿಂಗ್ ನೀವು ಯೂಸ್ ಮಾಡ್ಬೋದು ಯಾವುದಾದ್ರೂ ಪ್ರಾಡಕ್ಟ್, ಅಂದರೆ ಸ್ಟ್ರೇಟ್ನಿಂಗ್ ಆಗಿರ್ಬೋದು, ಇಲ್ಲದೆ ಕರ್ಲಲ್ಲಿ ಯಾವುದಾದ್ರೂ ಯೂಸ್ ಮಾಡಬೇಕಾದ್ರೆ ಮಿಷಿನ್ ಯೂಸ್ ಮಾಡೋ ಮುಂಚೆ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಿದ್ದೆ ನಾನು ಸ್ಟ್ರೀಕ್ಸ್ ಅವ್ರದ್ದು. ಸೊ ಇದನ್ನು ಸ್ಪ್ರೇ ಮಾಡಿಬಿಟ್ಟು ನಾನು ಮತ್ತೆ ಹೇರನ್ನು ಸ್ಟ್ರೇಟ್ ಇಲ್ಲ ಅಂದರೆ ಕರ್ಲ್ ಬೇಕಂದರೆ ಕರ್ಲ್ ಮಾಡ್ಕೊಳ್ತೀನಿ. ಬಟ್ ಇದು ಕ್ರೀಮ್ ಹಾಕೋದಾದರೆ ನೀವೇನಾದರೂ ಅದು ಹೀಟ್ ಪ್ರೊಟೆಕ್ಟರ್ ಹಾಕ್ಬೇಕಂತ ಇಲ್ಲ. ಇದು ನೀವು ಡೈರೆಕ್ಟ್ ಸ್ನಾನ ಮಾಡಿ ಆದಮೇಲೆ ಸ್ವಲ್ಪ ವೆಟ್ ಇರಬೇಕು, ವೆಟ್ ಇದ್ದಾಗ ಈ ಕ್ರೀಮನ್ನು ನೀವು ಅಪ್ಲೈ ಮಾಡ್ಕೋಬೇಕು. 2 ಕ್ರೀಮ್ ಕೊಡ್ತಾರೆ. ಸೊ ಒಂದಾದಮೇಲೆ ಒಂದು ನೀವು ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸೊ ಮೇಕಪ್ ಕಂಪ್ಲೀಟ್ ಇಷ್ಟೇ ಮೇಕಪ್ ಮಾಡ್ತಿರೋದು. ಬಟ್ ಎಷ್ಟು ಪ್ರಾಡಕ್ಟ್ ಇದೆ ಅಂದರೆ ತುಂಬಾ ಪ್ರಾಡಕ್ಟ್. ಇದನ್ನು ನಾನು ಅರೇಂಜ್ ಮಾಡ್ತಿರ್ಬೇಕಂದ್ರೆ ನನಗೆ ವಿಡಿಯೋ ತೋರಿಸ್ತೀನಿ. ಆಮೇಲೆ ಇದು ಬ್ಲೆಂಡರ್ ಇದು ಇದೆ. ಆಮೇಲೆ ಬ್ರಷ್ ಸೆಟ್ ಬಂದುಬಿಟ್ಟು ಯೂಸ್ ಮಾಡೋದಿರೋದು, ಯಾಕಂದ್ರೆ ನನ್ನ ಹತ್ರ ಇದೆ ಬೇರೆ. ಸೊ ಬೇರೆ ಯೂಸ್ ಮಾಡ್ತಿದ್ದೀನಿ, ಅದು ಹಾಳಾದ್ಮೇಲೆ ಇದು ಯೂಸ್ ಮಾಡ್ತೀನಿ, ಹಾಗೆ ಇಟ್ಟಿದ್ದೀನಿ. ಯಾವ ಕೇಸ್ ಏನಾದರೂ ಬೇಕೇ ಬೇಕು ಅಂತ ಇದ್ದರೆ ಮಾತ್ರ ನಾನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಡಿಫ್ರೆಂಟ್ ಬ್ರಷಸ್ ಇದೆ ನನ್ನ ಹತ್ರ. ಆಮೇಲೆ ಪೆನ್ಸಿಲ್ ಕೂಡ ಇದೆ. ಆಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಲ್ಲ ಅಂದರೆ ಕರ್ಲ್ ಮಾಡಿ ಆದಮೇಲೆ ಹೇರ್ ಸಿರಮ್ ಯೂಸ್ ಮಾಡಲೇಬೇಕು ನಿಮಗೆ, ಅಂದರೆ ಫ್ರಿಜ್ನೆಸ್ ಇರಲ್ಲ ಅಂತ ಹೇಳಿಬಿಟ್ಟು ಈ ಥರ ಇದು 1 or 2 ಡ್ರಾಪ್ ಹಾಕಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಬರೀ ಫ್ರಂಟಿಗೆ ಹಾಕಿರ್ತೀನಿ ಯಾವ ಥರ ಶೈನಿಂಗ್ ಇರುತ್ತೆ ಅಂತ. ಸ್ವಲ್ಪ ಹಾಕಿದರೆ ಸಾಕು. ಹೇರ್ ಸಿರಮ್ ಯಾವತ್ತೂ ನಾನು ಮಿಸ್ ಮಾಡೋದೇ ಇಲ್ಲ. ತುಂಬಾ ಅಂದರೆ ನಿಮಗೆ ಫ್ರಿಜ್ ಆಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸೊ ಇಷ್ಟೆಲ್ಲ ಮೇಕಪ್ ಇದು. ಆಮೇಲೆ ಇವಾಗ ಅರೇಂಜ್ ಮಾಡಿಬಿಟ್ಟು ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಇದು ಮಿಸ್ ಮಾಡಿಬಿಟ್ಟಿದ್ದೆ. ಈ ಥರ ಶೀಟ್ಸ್ ತೊಗೊಳ್ತೀನಿ. ನಾನು ಎಲ್ಲೂ ಹೋದ್ರು, ಯಾವ ಮಾಲಿಗೆ ಹೋದ್ರು ನನಗೆ ಈ ಥರ ಶೀಟ್ಸ್ ತೊಗೊಳ್ದಿರ್ತೀನಿ ನಾನು. ಫೇಶಿಯಲ್ ಶೀಟ್ಸ್ ಇದು. ಸೊ ಯಾವಾಗಾದರೂ ಯಾವ ಮಾಲಿಗೆ ಹೋದ್ರು, ಅದು ಮಿರಬೆಲ್ಲ ಹೊಡೆದು ಎಲ್ಲ ಕಡೆ ಹೊಡೆದು ನಿಮ್ಗೆ ಆಲ್ಮೋಸ್ಟ್ ಇದು ಸಿಗುತ್ತೆ ಇದು. ಸೊ ಇದಂತೂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ಝೂಡಿಯೋದಲ್ಲಿ, ಇವಾಗ ಝೂಡಿಯೋದಲ್ಲಿ ಕೂಡ ತುಂಬಾ ಆಫರ್ ಇದೆ, 49 ರೂಪೀಸಿಗೆ ಸಿಗುತ್ತೆ. ಇದು ಮಿರಬೆಲ್ಲ ಬಂದುಬಿಟ್ಟು 99 ಇರುತ್ತೆ ಇದು. ಇದು ಬೈ 1 get 1 ಫ್ರೀಯಲ್ಲಿತ್ತು, ನನಗೆ ಯಾವತ್ತೂ ಸಿಕ್ಕಿತ್ತು. ಇದಕ್ಕೆ ಬಂದುಬಿಟ್ಟು 119. ಸೊ ಬೈ 1 get 1 ಫ್ರೀ ಇತ್ತು ಇದು. ಈ ಶೀಟ್ ಎಲ್ಲೂ ಹೋದ್ರೆ ಯಾವ ಮಾಲಿಗೆ ಹೋದ್ರೆ ನಾನು ಮಿಸ್ ಮಾಡಿದ್ರೆ ನಾನು ಇದನ್ನು ಬೈ ಮಾಡ್ತೀನಿ. ತುಂಬಾ ಇಷ್ಟ ನನಗೆ ಇದು. ಆಮೇಲೆ ಸೊ ನನ್ನ ಹತ್ರ ಏನೆಲ್ಲ ಪ್ರಾಡಕ್ಟ್ ಇದೆ ಇಷ್ಟೆಲ್ಲ ನಾನು ಮೇಕಪ್ಪಿಗೆ ಯೂಸ್ ಮಾಡ್ತೀನಿ. ಬರೀ ಮೇಕಪ್ಪಿಗೆ ಇಷ್ಟು, ಹೇರ್ ಆಗಿರ್ಬೋದು, ಇಲ್ಲಾಂದರೆ ಫೇಸಿಗಾಗಿರ್ಬೋದು. ಹೇರಿಗೆ ಇನ್ನೂ ಸ್ಟೈಲಿಶ್ ಎಲ್ಲ ಇದೆ ನನ್ನ ಹತ್ರ, ಬಟ್ ನಾನು ಅದು ತೋರಿಸ್ತಾ ಇಲ್ಲ. ಈ ಥರ ಎಲ್ಲ ಒಂದೊಂದು ಫ್ಲವರ್ಸ್ ಇರುತ್ತೋ ತುಂಬ ಹೇರಿಗೆ, ಅದು ಕ್ಲಿಪ್ಸ್ ಎಲ್ಲ ಬಂದುಬಿಟ್ಟು ಇನ್ನೊಂದ್ಸಲ ನಾನು ತೋರಿಸ್ತೀನಿ. ಸೊ ಇವತ್ತು ಬರೀ ಬಂದುಬಿಟ್ಟು ಮೇಕಪ್ಗೆ ನನ್ನ ಐಟಮ್ಸ್ ನನ್ನ ಹತ್ರ ಏನೆಲ್ಲ ಇದೆ ಅಂತ ತೋರಿಸಿದ್ದೀನಿ. ಆಮೇಲೆ ಪಾರ್ಕ್ ಅವೆನ್ಯೂ ಅವ್ರದ್ದು ಫೇವ್ರೆಟ್ ನಂದು. ಆಮೇಲೆ ಎಂಗೇಜ್ ಅದು ನಾರ್ಮಲ್ ಹಾಕ್ತಾನೆ ಇರ್ತೀನಿ, ಬಟ್ ಇದಂತೂ ನನ್ನ ಫೇವ್ರೆಟ್, ತುಂಬಾ ಇಷ್ಟ ನನಗೆ ಇದು. ಈ ಸ್ಮೆಲ್ಲಲ್ಲಿ ತುಂಬಾ ಇಷ್ಟ. ಆಮೇಲೆ ಈ ಥರ ಒಂದು ಬ್ಯಾಗ್ ಇದೆ, ಅಂದರೆ ನಾವು ಟ್ರಾವೆಲ್ ಮಾಡಬೇಕು, ಊರಿಗೆಲ್ಲ ಹೋಗ್ಬೇಕಾದ್ರೆ ಈ ಬ್ಯಾಗಲ್ಲೆಲ್ಲ ನಾನು ಮೇಕಪ್ ಇದು ಹಾಕೊಂಡು ಹೋಗ್ತೀನಿ. ಶ್ಯಾಂಪು ಆಗಿರ್ಬೋದು, ಅಂದರೆ ಮೇಕಪ್ದೆಲ್ಲ ಈ ಥರ ಸಪ್ರೇಟಾಗಿ ಹೀಗೆ ಕೊಟ್ಟಿದ್ದಾರೆ. ಇದರಲ್ಲಿ ಫಿಲ್ ಮಾಡ್ಕೊಂಡು ನಾನು ಹೋಗ್ತೀನಿ ಬೇಕಾದಾಗ. ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ಇದು ಟ್ರಾವೆಲ್ ಕಿಟ್ ಅಂತ ಇದರಲ್ಲೇ ಹಾಕ್ಕೊಂಡು ಹೋಗ್ತೀನಿ. ಇದನ್ನು ಯೂಸ್ ಮಾಡಲ್ಲ, ಹೋಗ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಮನೇಲಿ ಇರಬೇಕಾದ್ರೆ ಏನು ಇಟ್ಕೊಂಡಿರಲ್ಲ, ಯಾಕಂದರೆ ಮತ್ತೆ ಹಾಳಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಹೋಗ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀನಿ. ಇದಾದಮೇಲೆ ನಾನು ಮೇಕಪ್ದು ಇಡ್ಲಿಕ್ಕೆ ಅಂತಲೇ ಒಂದು ಸ್ಟ್ಯಾಂಡ್ ಆರ್ಗನೈಸ್ ಮಾಡಿ ಇಡ್ಲಿಕ್ಕೆ ಅಂತಲೇ ಸ್ಮಾಲ್ ಸ್ಟ್ಯಾಂಡ್ ತರಿಸಿದ್ದೀನಿ. ಅದು ಈ ಥರ ಆರ್ಗನೈಸರ್ ತೊಗೊಂಡಿದ್ದೀನಿ, ನೀಟಾಗಿ ಆರ್ಗನೈಸ್ ಮಾಡಿ ಇಡ್ಬೋದು ಇದರಲ್ಲೆಲ್ಲ. ಸೊ ಇವಾಗ ಇದರಲ್ಲಿ ಅರೇಂಜ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ.
ನಾನು ಅರೇಂಜ್ ಮಾಡಿರ್ತೀನಿ, ಬಟ್ ಅರ್ಜೆಂಟಿಗೆ ಮೇಕಪ್ ಮಾಡಬೇಕಾದ್ರೆ ಎಲ್ಲ ತೆಗೆದುಬಿಟ್ಟು ಹಾಗೆ ಇಟ್ಬಿಟ್ಟು ಹೋಗ್ತಾ ಇರ್ತೀನಿ. ಬಟ್ ಇವಾಗ ನಾನು ಇದರಲ್ಲಿ ನೀಟಾಗಿ ಅರೇಂಜ್ ಮಾಡ್ತೀನಿ. ಎಷ್ಟು ದಿವಸ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಮಾಡ್ತಾಯಿದ್ದೀನಿ ಇವಾಗ. ಇನ್ನೊಂದು ರೂಮಲ್ಲಿ ಕೂಡ ನಾನು ತುಂಬ ಅಂದರೆ ಡೈಲಿ ಮಾಡುವಂಥಲ್ಲ, ಪಾರ್ಟಿಗೆ ಎಲ್ಲ ಹೋಗ್ಬೇಕಾದ್ರೆ ಯಾವ ಥರ ಅದಕ್ಕೆ ಯೂಸ್ ಮಾಡುವಂಥ ಮೇಕಪ್ ಎಲ್ಲ ಬಂದ್ಬಿಟ್ಟು ಆ ರೂಮಲ್ಲಿ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಯಾವ ಕಂಟೆಂಟ್ ಮೇಲೆ ಮಾಡಿ ಅಂತ ನೀವು ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.